ಇದೇ ಬೇವೂರಿನಲ್ಲಿ ಅತ್ಯಂತ ಕ್ರೇಜಿಯಸ್ಟ್ ದೇವಾಲಯ ಇದೆ, ನೋಡ್ಬೋದು ನೀವು. ಇಲ್ಲಿ ಸಾಕಷ್ಟು ದೇವಾಲಯಗಳಿದಾವೆ. ನಾನು ಇಲ್ಲಿವರೆಗೂ ಬಂದು ಈ ದೇವಾಲಯಗಳನ್ನ ನೋಡ್ಕೊಂಡು ಹೋಗದೇ ಇದ್ರೆ ಹೆಂಗಂತ ಹೇಳ್ಬಿಟ್ಟು ನಿಮಗೂ ಕೂಡ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ, ಈ ದೇವಾಲಯದೊಳಗಿರುವಂಥ ವಿಶೇಷತೆ ಏನು ಮತ್ತೆ ಯಾವ ಥರ ಈ ದೇವಾಲಯ ನಿರ್ಮಾಣ ಆಗಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಬಂದ್ರಿ ಬರ್ರಿ. ಸರ್, ನಿಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಬೇವೂರಿನ ಇತಿಹಾಸ ನಿಮ್ಗೆ ಎಷ್ಟು ತಿಳಿದಿದೆ ಅದನ್ನ ಹೇಳ್ಕೊಳ್ಳಿ. ಇದು ಬೇವೂರು ಅನ್ನತಕ್ಕಂಥದ್ದು ಬಾದಾಮಿ ಚಾಲುಕ್ಯರ ಸಾಮಂತರಿಗೆ ಅಗ್ರಹಾರ ಒಳಪಡ್ತೈತೆ. ಇದು ಬೇವೂರು, ಹಳ್ಳೂರು, ಐಹೊಳೆ, ಪಟ್ಟದಕಲ್ಲು, ಮಾಕೂಟ, ಆಮೇಲೆ ಬನಶಂಕರಿ, ಬಾದಾಮಿ ಚಾಲುಕ್ಯರ ಆಡಳಿತಕ್ಕೆ ಒಳಪಟ್ಟಾಗ ಇಲ್ಲಿ ಅವರು ಚಾಲುಕ್ಯರ ಮಂದಿರಗಳದಾವೆ. ಇಲ್ಲಿ ಬೇವೂರಲ್ಲಿ 3 ಮಂದಿರಗಳದಾವೆ, 4 ಅದಾವೆ. 4 ಈಗ ಒಳ್ಳೆಯ ಸುಸ್ಥಿತಿಯಲ್ಲೇ ಇವೆ. ಹೌದ್ರಿ. ಒಂದನ್ನು ಕಾಳಿಕಾದೇವಿ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರ. ಇನ್ನೊಂದು ಈಶ್ವರ ಇಟ್ಟರ, ಅದಕ್ಕೆ ಸಂಗಮೇಶ್ವರ ಗುಡಿ ಅಂತಾರ ಲೋಕಲ್ ಆಗಿ. ಇನ್ನೊಂದು ಈಶ್ವರ ಗುಡಿ ಐತಿ, ಅದಕ್ಕೆ ದೇಗುಲ ಅಂತ ಕರೀತಾರ. ಆ ದೇಗುಲದಿಂದ ಒಂದು ಬಾವಿ ಇದೆ, ಚಾಲುಕ್ಯರು ಕಟ್ಟಿಸಿದ್ರು ಬಾವಿ. ನಮ್ಮ ಬೇವೂರನ್ನ ಮೊದಲ ವಿಜಯನಗರ ಸಾಮ್ರಾಜ್ಯರ ಅಧೀನಕ್ಕೆ ಒಳಪಟ್ಟಿತ್ತು. ಹೌದ್ರಿ, ಆ ಸಂದರ್ಭದೊಳಗೆ ಇತ್ತು. ಇಲ್ಲಿ ಬೇಹುಗಾರಿಕೆ ಇಲಾಖೆ ಅಂತೇಳಿ ತರಬೇತಿ ಕೊಡ್ತಿದ್ರು ಅವರು. ಬೇಹುಗಾರಿಕೆ ಅಂದ್ರೆ ಗುಪ್ತಚರ ಇಲಾಖೆ. ಓಕೆ. ಇಲ್ಲಿ ಒಂದು 4 ಮಣಿತನದವರು ಸುರ್ಪುರ್ 4 ಸಾಮಂತ ಅರಸನಲ್ಲಿ ಇಟ್ಟಿದ್ರು. ಹೌದ್ರಿ. ಇದು ಒಂದು ದೇಶಕತಿ ಊರು. ದೇಶಿಯರು ಜಮೀನೆಲ್ಲ ಅವ್ರಿಗೆ ಒಳಪಟ್ಟಿತ್ತು. ಈಗ ಅವೆಲ್ಲ ಟೆನಿಸ್ನಲ್ಲಿ ರೈತರಿಗೆ ಆಗ್ಯಾವ. ಮುಂದೆ ಈ ಊರು ಬೇಹುಗಾರಿಕೆ ಅಂದ್ರೆ ಗುಪ್ತಚರ ಇಲಾಖೆ ತರಬೇತಿ ಇಲ್ಲಿ ವಿಜಯನಗರ ಅರಸರು ನಡೆಸ್ತಿತ್ತು. ಅದು ಬರ್ತಾ ಬೇಹುಗಾರಿಕೆ ಹೋಗಿ ಬೇವೂರು ಅಂತ ಒಂದು ದಂತಕತೆ ಇದೆ. ಇನ್ನೊಂದು ದಂತಕತೆ ಏನಂತ, ಇಲ್ಲಿ ಬೇವಿನ ಗಿಡ ಭಾಳ ಇದ್ದು ಅದಕ್ಕೆ ಬೇವು ಅಂತ ಕರೀತಾರಂತ ಹಿಂದಿನ ದಂತಕಥೆಗಳದಾವ. ಆದ್ರೆ ಇದೇನು ಬೇಹುಗಾರಿಕೆಗೆ ಒಳಪಟ್ಟಿದ್ದು ನಿಜ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅದು ಸುರಪುರ ಮತ್ತು ಶಾಪುರ ಅರಸರ ಸಾಮಂತರಿಗೆ ಇದು ಒಳಪಡ್ತಿತ್ತು. ಈ ಒಂದು ಜಾಗ, ಈ ಒಂದು ಏರಿಯಾ ಈ ಸುತ್ತಮುತ್ತಲೇ 15 ಕಿಲೋಮೀಟರ್ ವರೆಗೆ ಯಾವ ಗ್ರಾಮಗಳಿಲ್ಲ. ಅದಕ್ಕೆ ಇದು ಗುಪ್ತಚರ ಇಲಾಖೆಯಾಗಿ ಮಾರ್ಪಟ್ಟಿತ್ತು ವಿಜಯನಗರ ಅರಸ ಕಾಲದಲ್ಲಿ. ಮುಂದೆ ಇಲ್ಲಿ ಜನರಲ್ ಜಿ ಬೇವೂರು ಗೋಪಾಲರಾವ್ ಗುರುನಾಥರಾವ್ ಕುಲಕರ್ಣಿ ಅವ್ರ ಹೆಸರು. ಅವ್ರ ತಂದೆಯವರು ಆಗಿನ ಕಾಲದಾಗ 1923 ICS ಪಾಸ್ ಆಗಿದ್ರು. ಅವ್ರ ಮಕ್ಕಳು ಈ ಊರಲ್ಲಿ ಹೆಸರಿಗೆ ಮಾತ್ರ ಊರು. ಅವ್ರ ತಂದೆ ತಾಯಿ ಇಲ್ಲೇ ಜನನಾಗಿದ್ದು. ಅವ್ರದ್ದು ಜಮೀನ್ ಐತಿ, ಅವ್ರದ್ದು ಮನಿ ಇತ್ತು. ಅವ್ರ ಜಮೀನು ಯಾರು ರೈತರು ಟೆನೆನ್ಸಿ ಮಾಡ್ತಾರೆ ಅವ್ರಿಗೆ ಬಿಟ್ಟು ಕೊಟ್ಟಿದ್ದಾರೆ. ಅದು ಜಾಲಾಪುರದಲ್ಲಿ ಒಂದು ಮನೆತನಕ್ಕೆ ಬಿಟ್ಟು ಕೊಟ್ಟಾರ. ಆದ್ರೆ ಹೆಸರು ಮಾತ್ರ ಅವ್ರವೇ ಇದೆ ಹೊಲದಲ್ಲಿ ದಾಖಲಾತಿಯಲ್ಲಿ. ಉಳುವವರು ಹೆಸರು ಬೇರೆ ಇದೆ. ಮುಂದೆ ಅವ್ರ ಮಗ ಒಬ್ರು ಮೇಜರ್ ಮಾಧವರಾವ್ ಅಂತ ಹೇಳಿದ್ರು. 1971ರಲ್ಲಿ ಅವರು ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಮಡಿದ್ರು. ಅವರು ಅವ್ರಕ್ಕಿಂತ ಸಣ್ಣವ ಗೋಪಾಲರಾವ್ ಮಾಧವರಾವ್ ಬೇವೂರು ಅವರು ಜನರಲ್ ಆದರು. ಅವರು 1973ರಲ್ಲಿ ಜನರಲ್ ಇದ್ರು ಅವರು ಭಾರತದ. ಅವ್ರ ಮಕ್ಕಳು ದೊಡ್ಡ ಹುದ್ದೆ ಒಳಗೆ ಅದಾರ. ಅವರು ಈಗ ಪುಣೆಯಲ್ಲಿ ಸೆಟಲ್ ಆಗ್ಯಾರ. ಅವರು ದಂಡನಾಯಕ ಆಗೋಕ್ಕಿಂತ ಪೂರ್ವದಲ್ಲಿ ಒಮ್ಮೆ ಬ್ರಿಗೇಡರ್ ಇದ್ದಾಗ, ಒಮ್ಮೆ ಕರ್ನಲ್ ಇದ್ದಾಗ ಬೇವೂರಿಗೆ ಬಂದು ಹೋಗಿದ್ರು ಅವರು. ನಾವು ಅವಾಗೆಲ್ಲ ಸಣ್ಣವ್ರು ಇದ್ವಿ. 3ನೇತ್ ಇದ್ದಾಗ ಕರ್ನಲ್ ಇದ್ರು. ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಗಡೆ ಇದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಇನ್ಫಾರ್ಮೇಶನ್. ಯಾವ ತರ ಈ ದೇವಾಲಯ ನಿರ್ಮಾಣ ಆಗಿದೆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ ಬನ್ನಿ. ಎಷ್ಟು ಕಂಬಗಳಿದೆ ಅಂದ್ರೆ ಅಬ್ಬಾ, 1 2 3 4 ಸುಮಾರು ಸ್ತಂಭಗಳಿದಾವೆ, ನೋಡ್ಬೋದು ನೀವು.
ದೇವಾಲಯ ಮಾತ್ರ ಅಚ್ಚುಕಟ್ಟಾಗಿದೆ, ಇನ್ನೂ ಕೂಡ ತುಂಬ ಗಟ್ಟುಮುಟ್ಟಾಗಿದೆ. ನೋಡ್ಬೋದು ನೀವು, ಇಲ್ಲಿಂದ ಅಲ್ಲಿವರೆಗೂ ಇಷ್ಟು ದಪ್ಪ ಅಗಲ ಇರುವಂತಹ ಗೋಡೆಗಳನ್ನು ಹೊಂದಿರುವಂತಹ ದೇವಾಲಯ ಇದು. ಎಲ್ಲ ಪೂರ್ತಿ ಕೆಂಪು ಕಲ್ಲಿನಿಂದ ನಿರ್ಮಿತವಾದಂತಹ ದೇವಾಲಯ. ಸ್ಥಳೀಯವಾಗಿ ಈ ಕಲ್ಲುಗಳಿಗೆ ದಿಂಡುಗಲ್ ಅಂತ ಕರೀತಾರೆ. ನೋಡಿ, ನೀವೇನಂತ ಕರಿತೀರಾ ಕಮೆಂಟ್ ಮಾಡಿ. ಓಕೆ, ಸೊ ಕೆತ್ತನೆ ನೋಡ್ಬೋದು ನೀವು ಎಷ್ಟು ಡಿಟೇಲಿಂಗ್ ಆಗಿದೆ ಅಂತ ಹೇಳಿ. ಅಬ್ಬಾ, ನೋಡ್ಬೋದು ಗಜಲಕ್ಷ್ಮಿ ಅಲ್ಲಿದ್ದಾರೆ. ಈ ಕಡೆ ದ್ವಾರಪಾಲಕರು, ಚೌರಿದಾರಿಗಳು ಆಸ್ ಯೂಸ್ವಲ್ ಸೇಮ್ ಇದೆ. ಯಾಕೆ ನೀವು ಮತ್ತೆ ನಿನಗೆ ಅಲ್ಲಿ ನಮ್ಮ ಅಜ್ಜಿ ಹೊರ ತೊಗೊಂಬರಿಲ್ಲ ಕನಕಾಬಿಡಿಯ ಅಂಕಪಡಿ ಇರ್ಲಿಕ್ಕೆ ಏನೇ ಇರಲಿ ಒಂದಿನ ಮತ್ತೆ ನೋಡ್ಕೊಳ್ಳೋದು. ಸೊ ಒಳಗಡೆ ನಾವು ನೋಡಬಹುದು ದೇವಸ್ಥಾನ ಪೂರ್ತಿ ಈ ಥರ ಒಳಗಡೆ ಪೂರ್ತಿ ಕತ್ತಲೆ ಇದೆ, ಎಲ್ಲೂ ಕೂಡ ಬೆಳಕಿಲ್ಲ. ಆದರೆ ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಇದೆ ಅಂತ ಹೇಳಿ. ಸಾಮಾನ್ಯವಾಗಿ ಬೇರೆ ದೇವಸ್ಥಾನಗಳಲ್ಲಿ ಸೂರ್ಯನ ಕಿರಣಗಳು ಬೀಳುವಂತಿರುತ್ತೆ, ಆದರೆ ಇಲ್ಲಿ ಯಾವುದೇ ರೀತಿ ಇಲ್ಲ. ಇಲ್ಲಿಯವರಿಗೆ ಒಂದು ನಂಬಿಕೆ ಇದೆ, ಅದೇನಂದ್ರೆ ಇಲ್ಲೇನು ಶಿವಲಿಂಗ ಇದೆಯಲ್ವಾ, ಈ ಶಿವಲಿಂಗದ ಹಿಂದ್ಗಡೆ ಅಲ್ಲೇ ನೋಡ್ತಿದಾರಲ್ವಾ, ಸೊ ಅಲ್ಲಿ ಒಂದು ಸುರಂಗ ಮಾರ್ಗ ಇದೆ, ದಾರಿ ಇದೆ ಅಂತ ಹೇಳ್ತಾರೆ. ಆದರೆ ನನಗದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಸೊ ಈ ಕಡೆ ನೋಡ್ಬೋದು ಸೇಮ್ ಅದೇ ಥರ ಇದೆ. ಮೇಲೆ ಪೂರ್ತಿ ಬಾವುಲಿಗಳಿರುವಂತಹ ಜಾಗ, ಪೂರ್ತಿ ಕತ್ತಲೆ ಇದೆ. ಯಾಕೆ ಗೊತ್ತಿಲ್ಲ, ಬೆಳಕು ಯಾಕೆ ಬೀಳಲ್ಲ ಅಂತ ಗೊತ್ತಿಲ್ಲ. ಪೂರ್ತಿ ಕತ್ತಲೆ ಇದೆ. ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಬೆಳಕು ಬೀಳೋ ಥರ ಇರುತ್ತೆ, ಆದರೆ ಇಲ್ಲಿ ಇಲ್ಲ. ಆದರೆ ಕ್ಲೀನ್ ಇದೆ ದೇವಾಲಯ. ಮೇ ಬಿ ಊರಿನ ಜನ ಎಲ್ಲ ಸೇರಿ ಇದನ್ನು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಇಲ್ಲಿ ನೋಡ್ಬೋದು ಲಿಂಗ. ಈ ಕಡೆಯ ಬಂಡೆಗಳು ಬೇರೆ ಬಣ್ಣಗಳಿದ್ದಾವೆ, ಈ ಕಡೆಯ ಬಂಡೆಗಳು ಬೇರೆ ಬಣ್ಣಗಳಿದ್ದಾವೆ. ಅಂದರೆ ಈ ಬಂಡೆಗಳನ್ನು ಕಿತ್ತಿ ಹಾಕಿದಾರ? ಯಾವ ಥರ ಆಗಿದೆ ಇದು? ಓಕೆ, ಬನ್ನಿ. ಒಳಗಿನ ದೇವಸ್ಥಾನ ಈ ರೀತಿ ಇತ್ತು, ಈಗ ಹೊರಗಡೆ ಹೋಗುವ. ಇಲ್ಲಿ ನೋಡ್ಬೋದು ನೀವು, ಏನು ಡಿಸೈನಿಂಗ್ ರೀ, ಏನು ಸ್ಕಿಲ್ಸ್. ಓಹೋ, ಹೇ ಎಂಥ ಆರ್ಕಿಟೆಕ್ಚರ್ ಮಾರಾಯ. ಸೊ ನಾನು ಸಾಮಾನ್ಯವಾಗಿ ದೇವಾಲಯಗಳನ್ನ ತೋರ್ಸೋಕೆ ಹೋಗಲ್ಲ, ಬಟ್ ಆರ್ಕಿಟೆಕ್ಚರ್ ವಿಚಾರದಲ್ಲಿ ತಲೆ ಗಿಮ್ಮನ್ನತ್ತೆ. ಯಾಕಂದರೆ ನೋಡಿ ಆ ಕೆತ್ತನೆಗಳನ್ನು, ಟೆಕ್ನಾಲಜಿ ಇಲ್ಲದಿರುವಂತಹ ಕಾಲದಲ್ಲೇ ಈ ಲೆವೆಲ್ಗೆ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂದರೆ ಏನು ಹೇಳ್ತೀರಾ? ದೇವಸ್ಥಾನದ ಸುತ್ತಲೂ ನಾವೀಗ ಇದ್ದೀವಿ. ಇದರ ಎದುರುಗಡೆನೇ ದುರ್ಗಮ್ಮ ದೇವಸ್ಥಾನ ಇದೆ, ನೋಡ್ಬೋದು ನೀವು. ದುರ್ಗಾದೇವಿ ದೇವಸ್ಥಾನ, ಊರಿನ ಗ್ರಾಮ ದೇವತೆ. ಈ ಕಡೆ ನೋಡ್ಬೋದು ಅಲ್ಲಿ ಶಿವಲಿಂಗವನ್ನು ಪೂಜೆ ಮಾಡಿದಂಥ ನೀರು ಅಥವಾ ತೀರ್ಥ ಅಂತೀರಾ, ಅದು ಹೊರಗಡೆ ಬರುವಂಥ ದಾರಿ. ತುಂಬ ವಿಶೇಷವಾಗಿದೆ ದೇವಾಲಯ. ಹೊರಗಡೆಯಿಂದ ಯಾವುದೇ ರೀತಿಯಾದಂತಹ ಕೆತ್ತನೆಗಳು ಅಥವಾ ಆ ಮೂರ್ತಿಗಳು ಯಾವುದೂ ಇಲ್ಲ, ಒಳಗಡೆ ಮಾತ್ರ ನಿಮಗೆ ಕೆತ್ತನೆಗಳು ಕಾಣಿಸ್ತವೆ. ವಿಶೇಷವಾಗಿದೆ ನೋಡಿ. ಬನ್ನಿ, ಒಂದು ದೇವಾಲಯವನ್ನು ನೋಡ್ಕೊಂಡಿದ್ದೀವಿ. ಇದೇ ಬೇವೂರಿನಲ್ಲಿ ಬೇರೆ ದೇವಸ್ಥಾನಗಳು ಕೂಡ ಇದಾವೆ ಅಂತ ಹೇಳಿದ್ರೆ ಅವನು ಕೂಡ ಕವರ್ ಮಾಡೋಣ. ನಿಮ್ಗೆ ಗೊತ್ತಿರೋ ಹಾಗೆ ಊರಿನ ಹೆಸರು ಬೇವೂರು ಅಂತ ಹೇಳಿ. ತಾತ, ಬೇವೂರಿಗೆ ಬೇವೂರು ಅಂತ ಯಾಕೆ ಕರೀತಾರ? ಬೇವೂರು ಅಂತ ಯಾಕೆ ಕರೀತಾರ? ಬೇವರು ಬೇವೂರು ಅಂತ ಯಾಕೆ ಕರೀತಾರ? ಬೇವರು ಅಂತ ಯಾಕೆ ಕರೀತಾರಂದೆ ಹಾ, ಏನೋ ಹಿಂದೆ ಕ್ಲಿಯರ್ ಮಾಡ್ಯಾರ. ಹೌದಾ? ಅದು ಯಾವ ಗುಡಿ? ಗುಡಿ ಗುಡಿ ಭಾಳ ಅದಾವ ಇಲ್ಲಿ. ಇಲ್ಲಿ ಅದಾವ, ಒಂದು ಸಂಗಮೇಶ್ವರ ಗುಡಿ, ಒಂದು ಕಾಳಮ್ಮನ ಗುಡಿ ಅದಾವ ಇಲ್ಲೇ. ಹಾ ಹಾ ಹಾ, ಹೋಗ್ಬರ್ತೀನಿ. ಬೇವೂರಿಗೆ ಬೇವೂರು ಅಂತ ಯಾಕೆ ಕರೀತಾರೆ ಅಂತ ಯೋಚನೆ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ, ಬೇವೂರು ಅಂದರೆ ಬೇಹುಗಾರರ ಊರು ಅಂತ. ಓಕೆ, ದೇವಸ್ಥಾನವನ್ನು ನೋಡ್ಕೊಳ್ಳಿ. ಈಗ ಹೊರಗಡೆಯಿಂದ ಈ ರೀತಿ ಇದೆ. ಸೊ ಕಾಳಿಕಾದೇವಿ ಪ್ರಸನ್ನ ಅಂತ ಹಾಕಿದ್ದಾರೆ, ಆದರೆ ಈಗ ಕಾಳಿಕಾದೇವಿ ದೇವಸ್ಥಾನ ಅಂತ ಆಗಿರಬಹುದು, ಆದರೆ ಮೊದಲೇನಿತ್ತು ಗೊತ್ತಿಲ್ಲ. ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ದೇವಸ್ಥಾನಕ್ಕೆ 2 ದ್ವಾರಗಳಿದ್ದಾವೆ. ಈ ಥರ ನೋಡ್ಬೋದು ಇಲ್ಲಿ ನೀವು. ಇಲ್ಲಿ ಕೂಡ ಗಜಲಕ್ಷ್ಮಿ ಇದ್ದಾಳೆ, ಅಲ್ಲೂ ಕೂಡ ಒಳಗಡೆ ಒಂದು ದ್ವಾರ ಇದೆ, ಅಲ್ಲೂ ಕೂಡ ಒಂದು ದ್ವಾರ ಇದೆ, ಅದಕ್ಕೂ ಗಜಲಕ್ಷ್ಮಿ ಇದ್ದಾರೆ. ಇದು ಯಾವ ದೇವಾಲಯ ಗೊತ್ತಿಲ್ಲ, ಆದರೆ ಹೆಸರು ಬರೆದಿರೋದು ಕಾಳಿಕಾದೇವಿ ಪ್ರಸನ್ನ ಅಂತ ಬರೆದಿದ್ದಾರೆ. ಮೊದಲು ಯಾವ ದೇವಸ್ಥಾನ ಇತ್ತು ಗೊತ್ತಿಲ್ಲ. ಈಗ ಕಾಲಕ್ರಮೇಣವಾಗಿ ಆ ದೇವಸ್ಥಾನದ ಒಳಗಿರುವಂತಹ ವಿಗ್ರಹವೂ ಬದಲಾಗಿದೆ, ಮತ್ತು ದೇವಸ್ಥಾನವೂ ಹೆಸರು ಬದಲಾಗಿದೆ. ಕಟ್ಟಿರುವಂಥ ವಾಸ್ತುಶಿಲ್ಪವನ್ನು ನೋಡಿದಾಗ ಬೇರೆ ದೇವಾಲಯ ಅನಿಸುತ್ತೆ, ಆದರೆ ಎಕ್ಸಾಕ್ಟ್ ನೇಮ್ ಗೊತ್ತಿಲ್ಲ. ಸಾಮಾನ್ಯವಾಗಿ ಸ್ಥಳೀಯರು ಏನು ಕರೀತಾರೆ ಅದು. ಬನ್ನಿ, ಇಲ್ಲೊಂದು ದೇವಸ್ಥಾನ ಇದೆ ಎದುರುಗಡೆನೆ. ಇದು ಸಂರಕ್ಷಿತ ಸ್ಮಾರಕ ಅಂತೇಳಿ ಘೋಷಣೆ ಆಗಿದೆ. ಹಾಗಾಗಿ ಇದರ ಸುತ್ತಮುತ್ತಲೂ ಅಥವಾ ಇದರ ಒಳಗಡೆ ಯಾರೂ ಏನೂ ಹಾನಿ ಉಂಟು ಮಾಡೋಂಗಿಲ್ಲ. ಹಾನಿ ಉಂಟು ಮಾಡಿದ್ರು ಅಂದರೆ ಅವ್ರುಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸ್ತಾರೆ ಗೌರ್ಮೆಂಟ್ ಕಡೆಯಿಂದ.
ಇಲ್ಲಿ ಆ ಕಡೆ ಶಿವಲಿಂಗ, ಎದುರುಗಡೆ ನಂದಿ. ಈ ಕಡೆ ಬಂದ್ವಿ ಅಂದರೆ ಇಲ್ಲೂ ಕೂಡ ಶಿವಲಿಂಗ ಇದೆ. ಸೇಮ್ ಇದು ಕೂಡ ಕೆತ್ತನೆ ಅದ್ಭುತವಾಗಿದೆ. ಕೆತ್ತನೆ ವಿಚಾರವಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಒಳಗಡೆ ನೋಡಿದ್ರೆ ಈ ಥರ ಇದೆ, ಕ್ಲಿಯರ್ ಆಗಿ ಕಾಣಲ್ಲ. ಸೊ ಈ ಥರ ಇದೆ ನೋಡಿ ದೇವಸ್ಥಾನ. ಅಲ್ಲಿ ಶಿವಲಿಂಗ ಇದೆ, ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಸೊ ಈ ಕಡೆಯಿಂದ ಎಲ್ಲಿ ರೈಟಿಗೆ ಒಂದು ಶಿವಲಿಂಗ ಇದೆ ಅಲ್ವಾ, ನೋಡ್ಕೊಂಬರೋಣ. ಪೂಜೆಯನ್ನ ಮಾಡಿದ್ದಾರೆ. ಬನ್ನಿ ಈಗ ನಾವು ಮತ್ತೆ ಇಲ್ಲಿಂದ ಬೇರೆ ದೇವಸ್ಥಾನ ಇದೆಯಾ ಅಥವಾ ಬೇರೆ ಜಾಗಗಳಿದಾವ ನೋಡುವ. ಈ ದೇವಸ್ಥಾನದ ಸುತ್ತಮುತ್ತಲೂ ಕೆತ್ತನೆಗಳಿದಾವೆ. ಅಲ್ಲೊಂದು ದೇವಸ್ಥಾನ ನೋಡಿದ್ವಿ, ಅದಕ್ಕೆ ಯಾವುದೇ ಕೆತ್ತನೆಗಳಿರಲಿಲ್ಲ ಹೊರಗಡೆ. ಆದರೆ ಇದಕ್ಕೆ ಒಂದಿಷ್ಟು ಕೆತ್ತನೆಗಳಿದಾವೆ, ನೋಡ್ಬೋದು ನೀವು. ಆ ವಾಸ್ತುಶಿಲ್ಪದ ಶೈಲಿಯಲ್ಲಿ ಕೆತ್ತನೆಗಳು. ಬನ್ನಿ ಸುತ್ತಲೂ ಇದೆ, ಎಲ್ಲವನ್ನು ನೋಡ್ಕೊಳ್ಳೋಣ ಯಾವ ರೀತಿಯ ಕೆತ್ತನೆ ಇದೆ, ಹೇಗಿದೆ ಅಂಥೇಳಿ. ಇದು ನಿಷೇಧಿತ ಪ್ರದೇಶ. ಅಂದರೆ ಈ ಜಾಗದ ಸುತ್ತಮುತ್ತಲೂ ಯಾರಾದರೂ ಮನೆ ಕಟ್ಟಿದ್ರೆ ಅವರಿಗೆ ಇಷ್ಟು ದಂಡ ಮತ್ತು ಇಷ್ಟು ಜೈಲು ಅಂತಲೂ ಇರುತ್ತೆ. ಈ ಒಂದು ದೇವಸ್ಥಾನಕ್ಕೆ ಗೋಪುರ ಇದೆ, ನೋಡ್ಬೋದು ನೀವು. ಗೋಪುರದ ಕೆತ್ತನೆಯನ್ನು ಹೊಂದಿರುವಂತಹ ದೇವಸ್ಥಾನ. ಜೊತೆಗೆ ಶಿವಲಿಂಗವನ್ನು ಪೂಜೆ ಮಾಡಿದಂತಹ ತೀರ್ಥ ಅಥವಾ ನೀರು ಬರುವಂತಹ ಸ್ಥಳ ಈ ಥರ ಇದೆ. ಆದರೆ ವಿಶೇಷತೆ ಏನು ಅಂತಂದರೆ ನೋಡ್ಬೋದು ನೀವು, ಈ ಆಕಾರದಲ್ಲಿದೆ. ಈ ಆಕಾರದಲ್ಲಿ ನಾನು ಇದುವರೆಗೂ ನೋಡಿರಲಿಲ್ಲ ಎಲ್ಲೂ ಕೂಡ. ಸ್ವಲ್ಪ ವಿಶೇಷವಾಗಿದೆ. ಏನಿರ್ಬೋದು, ಆಮೆ ಬಾಯಿಯ ಅಥವಾ ಯಾವುದರ ಬಾಯಿ ಇರ್ಬೋದು ನೋಡಿ. ವಿಶೇಷವಾಗಿದೆಯಲ್ವಾ? ಯಾವ ದೇವಸ್ಥಾನ ಕರಿತೀರಿ ಇದಕ್ಕೆ? ಸಂಗಮೇಶ್ವರ ದೇವಸ್ಥಾನ ರೀ. ಮೊದಲು ಏನಂತಿತ್ತು? ಹಾಂ ಹಾಂ ರೀ. ಆ ಕಡೆ ಎದುರಿಗಿತ್ತಲ್ವಾ, ಅದು ಸತ್ಯನಾರಾಯಣ ಸೂರ್ಯನಾರಾಯಣ ದೇವಸ್ಥಾನ ಅಂತೆ. ಇದು ಸಂಗಮೇಶ್ವರ ದೇವಸ್ಥಾನ ಅಂತ ಹೇಳಿದ್ರು ಸ್ಥಳೀಯರು. ಗೋಪುರ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳಿ. ಪೂರ್ತಿ ಈ ಥರದ ಮಟೀರಿಯಲ್ನಿಂದ ತಯಾರಾಗಿದೆ. ಕಲ್ಲು ನೋಡ್ಬೋದು ನೀವು, ಯಾವ ಕಲ್ಲು ಅಂತ ಕರಿತೀರಾ ಕಮೆಂಟ್ ಮಾಡಿ. ಈಗ ದೇವಸ್ಥಾನದ ಈ ಬದಿಗೆ ಹೊರಟ್ರೆ ನಾವು ಇಲ್ಲಿಂದ ಕವರ್ ಮಾಡ್ಬೋದು. ಸುತ್ತಲೂ ಏನು ಕಟ್ಟಂಗಿಲ್ಲ ಅಂತ ಹೇಳಿ ದೇವಸ್ಥಾನಕ್ಕೆ ಹತ್ಕೊಂಡೇ ಕಟ್ಕೊಂಡು ಬಿಟ್ಟಿದ್ದಾರೆ. ಇರಲಿ. ಎಲ್ಲ ಕಡೆ ಈ ಚಿತ್ರ ಇದೆ, ಇಲ್ಲೂ ಇದೆ. ಇದು ಯಾವ ಕಾಲದಲ್ಲಿ ಆಗಿರುವಂತಹ ಲಾಂಛನ, ಯಾವ ಕಾಲದಲ್ಲಿ ಇದ್ದಂತಹ ಲಾಂಛನ ನಿಮಗೆ ಗೊತ್ತು. ಓಕೆ, ಸುತ್ತುವರೆದು ಬಂದರೆ ಇಲ್ಲಿ ಬರ್ತೀವಿ. ಸೊ ನಾವು ಎಂಟ್ರಿ ಆಗಿದ್ದು ಅಲ್ಲಿ, ದೇವಸ್ಥಾನದ ಎಂಟ್ರಿಯ ಭಾಗ ಅಲ್ಲಿತ್ತು. ಆ ಕಡೆಯಿಂದ ಸುತ್ತುವರೆದು ಬಂದಿದ್ದೀವಿ. ವಿಶಾಲವಾಗಿದೆ ದೇವಸ್ಥಾನ, ವಿಶಾಲವಾಗಿದೆ. ಬನ್ನಿ ಇದನ್ನು ನೋಡ್ಕೊಂಡ್ವಿ ಅಲ್ವಾ, ಈಗ ಮುಂದೆ ಹೊರಡುವ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡ್ರಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.